ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗಾಳಿ ಅನ್ನೋ ಪಾಠನ ನೋಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನಿಮಗೆ ಇನ್ನೊಂದು ಇನ್ಫಾರ್ಮೇಶನ್ ಇದೆ. ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅನ್ನೋ ಚಾಪ್ಟರ್ ನ ಪಾರ್ಟ್ ಎ ಪಾರ್ಟ್ ಬಿ ಅಲ್ಲಿ ನೋಡಿದ್ವಿ. ಅದರಲ್ಲಿ ಬಂದಂತಹ ಕ್ವಶನ್ಸ್ ಗಳು ಸುಮಾರು ಒಂದು 30-35 ಕ್ವಶನ್ ಪೇಪರ್ ರೆಫರ್ ಮಾಡ್ಬಿಟ್ಟು ಅದರಲ್ಲಿ ಏನೇನ್ ಕ್ವಶನ್ಸ್ ಗಳು ಕೇಳಿದ್ದಾರೆ. ಕಣ್ ತಪ್ಪಿನಿಂದ ಕೆಲವೊಂದು ಕ್ವಶನ್ಸ್ ಮಿಸ್ ಆಗಿರಬಹುದು, ಬಟ್ ಆದಷ್ಟು ನಂಗೆ ಗೊತ್ತಾಗಿರೋ ಕ್ವಶನ್ಸ್ ಗಳನ್ನೆಲ್ಲ ನಾನು ಈ ವಿಡಿಯೋದ ಸ್ಟಾರ್ಟಿಂಗ್ ನಲ್ಲಿ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ಈ ವಿಡಿಯೋದಲ್ಲಿ ಅಥವಾ ಈ ಚಾಪ್ಟರ್ ಅಲ್ಲಿ ಕೇಳಿದಂತಹ ಕ್ವಶನ್ಸ್ ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಆ ಕ್ವಶನ್ಸ್ ಗಳನ್ನ ಹೇಳಿ ನೆಕ್ಸ್ಟ್ ಆ ದಿನದ ಪಾಠನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ನಿಮಗೆ ಲಾಸ್ಟ್ ಕೆಲವು ವರ್ಷಗಳಿಂದ ಏನೇನ್ ಕ್ವಶನ್ಸ್ ಗಳು ಕೇಳಿದೆ ಅದನ್ನು ನಿಮಗೆ ಪ್ರೆಸೆಂಟ್ ಮಾಡೋದು ಒಂದು ಇಂಟೆನ್ಷನ್ ಆದ್ರೆ, ಇನ್ನೊಂದು ನಾನು ಚಾಪ್ಟರ್ ಸ್ಟಾರ್ಟ್ ಮಾಡಿದ್ಮೇಲೆ ಮಿಡ್ಲ್ ಅಲ್ಲಿ ಬೇರೆ ಯಾವುದೇ ಟಾಪಿಕ್ ಗಳು ಮಾತಾಡೋದಿಲ್ಲ. ಏನೇ ಮಾತಾಡಿದ್ರು ಅದು ಆ ಸಬ್ಜೆಕ್ಟಿನ ಆ ಪಾಠದಲ್ಲಿ ಆ ಟಾಪಿಕ್ಕಿನ ಸರೌಂಡಿಂಗ್ ಇನ್ಫಾರ್ಮೇಶನ್ ಅಷ್ಟೇ ಮಾತಾಡ್ತಾ ಹೋಗ್ತೀನಿ. ಅದಕ್ಕೆ ಬೇಕಿದ್ರೆ ಎಕ್ಸಾಂಪಲ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ ಹೊತ್ತು ಅನ್ನೆಸೆಸರಿ ಮಾತು ಏನು ಇರೋದಿಲ್ಲ. ಯಾಕೆಂದ್ರೆ ಯಾರ ಟೈಮ್ ಇಲ್ಲಿ ವೇಸ್ಟ್ ಮಾಡೋಕೆ ನಂಗೆ ಇಷ್ಟ ಇಲ್ಲ. ಹಾಗಿದ್ರೆ ಯಾವ್ಯಾವ ಕ್ವಶನ್ ಬಂದಿತ್ತು ಅಂತ ನೋಡೋದಾದ್ರೆ, ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಜೈವಿಕ ಮತ್ತು ಅಜೈವಿಕ ಸಂಪನ್ಮೂಲಗಳು ಅಂತ ನೋಡಿದ್ವಿ. ಅದರಲ್ಲಿ ಮಣ್ಣಿನ ಬಗ್ಗೆ ಸ್ವಲ್ಪ ನೋಡಿದ್ವಿ. ಸೊ ಇದ್ರ ಕುರಿತು ಯಾವ ಕ್ವಶನ್ ಬಂದಿದೆ ಅಂತ ನೋಡೋದಾದ್ರೆ, ಜೈವಿಕ ವೈವಿಧ್ಯತೆಯು ಈ ಕೆಳಗಿನ ವಿಧಾನಗಳಲ್ಲಿ ಮಾನವನ ಅಸ್ತಿತ್ವಕ್ಕೆ ಆಧಾರವಾಗಿದೆ ಅಂತ ಕ್ವಶನ್ ಬಂದಿದೆ. ಇದಕ್ಕೆ ಆನ್ಸರ್ ಆಪ್ಷನ್ ಎ ಮಣ್ಣಿನ ರಚನೆ, ಆಪ್ಷನ್ ಬಿ ಮಣ್ಣಿನ ಸವೆತದ ತಡೆಗಟ್ಟುವಿಕೆ, ಆಪ್ಷನ್ ಸಿ ತ್ಯಾಜ್ಯದ ಮರುಬಳಕೆ, ಆಪ್ಷನ್ ಡಿ ಬೆಳೆಗಳ ಪರಾಗಸ್ಪರ್ಶ. ಮೇಲಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೆಳಗಡೆ ABCBCD ಈ ತರ ಕೊಡ್ತಾ ಹೋಗಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂದ್ರೆ 4, ಅಂದ್ರೆ ಮೇಲಿನ ಎಲ್ಲವೂ ಸರಿಯಾಗಿದೆ. ಇನ್ನೊಂದ್ಸರಿ ಹೇಳ್ತೀನಿ, ಜೈವಿಕ ವೈವಿಧ್ಯತೆಯು ಕೆಳಗಿನ ವಿಧಾನಗಳಲ್ಲಿ ಮಾನವನ ಅಸ್ತಿತ್ವಕ್ಕೆ ಆಧಾರವಾಗಿದೆ ಅನ್ನೋದಕ್ಕೆ ಆನ್ಸರ್ ಏನು ಅಂದ್ರೆ ಮಣ್ಣಿನ ರಚನೆನೂ ಆಗುತ್ತೆ, ಮಣ್ಣಿನ ಸವೆತದ ತಡೆಗಟ್ಟುವಿಕೆನೂ ಆಗುತ್ತೆ, ಹಾಗೆ ತ್ಯಾಜ್ಯದ ಮರುಬಳಕೆ ಮತ್ತು ಬೆಳೆಗಳ ಪರಾಗಸ್ಪರ್ಶನೂ ಆಗುತ್ತೆ. ಸೊ ಇದು ಒಂದು ಕ್ವಶನ್ ಅಂತ ಆದ್ರೆ, ನೆಕ್ಸ್ಟ್ ಇನ್ನೊಂದು ಪೇಪರ್ ಅಲ್ಲಿ ಅಪ್ಪಿಕೋ ಚಳುವಳಿಯನ್ನು ಕರ್ನಾಟಕದ ಯಾವ ಸ್ಥಳದಲ್ಲಿ ಮೊದಲು ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾರೆ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕರ್ನಾಟಕದಲ್ಲಿ ಅಪ್ಪಿಕೋ ಚಳವಳಿಯನ್ನ ಪಾಂಡುರಂಗ ಹೆಗಡೆ ಅವರು ನಡೆಸಿದ್ರು ಅಂತ ನೋಡಿದ್ವಿ. ಸೊ ಹಾಗಿದ್ರೆ ಅದು ಕರ್ನಾಟಕದಲ್ಲಿ ಯಾವ ಪ್ಲೇಸ್ ಅಲ್ಲಿ ಅಂತ ನೋಡೋದಾದ್ರೆ, ಆಪ್ಷನ್ ಎ ಬೈಂದೂರು ಉಡುಪಿ, ಆಪ್ಷನ್ ಬಿ ಮೂಡಿಗೆರೆ ಚಿಕ್ಕಮಗಳೂರು, ಆಪ್ಷನ್ ಸಿ ಸಕಲೇಶ್ಪುರ ಹಾಸನ, ಆಪ್ಷನ್ ಡಿ ಸಿರ್ಸಿ ಉತ್ತರ ಕನ್ನಡ. ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಸಿರ್ಸಿ ಉತ್ತರ ಕನ್ನಡ. ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ಇದು ಸ್ಟಾರ್ಟ್ ಆಯ್ತು, ಯಾವುದು ಅಪ್ಪಿಕೋ ಚಳವಳಿ. ಮತ್ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋದಾದ್ರೆ, ಸೈಲೆಂಟ್ ವ್ಯಾಲಿ ಅಥವಾ ಮೌನ ಕಣಿವೆ, ನರ್ಮದಾ ಉಳಿಸಿ, ಅಪ್ಪಿಕೋ ಮತ್ತು ಚಿಪ್ಕೋ ಇವುಗಳು ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಪರಿಸರ ಆಂದೋಲನಗಳು, ಆಪ್ಷನ್ ಬಿ ಮುಷ್ಕರಗಳು, ಆಪ್ಷನ್ ಸಿ ಪರಿಸರಕ್ಕೆ ಸಂಬಂಧಿಸಿದ ಚಲನಚಿತ್ರಗಳು, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಹಾಗಿದ್ರೆ ಇದಕ್ಕೆ ಆನ್ಸರ್ ಏನು? ಪರಿಸರ ಆಂದೋಲನಗಳು, ಅಂದ್ರೆ ಇಂಗ್ಲಿಷ್ ಅಲ್ಲಿ ಎನ್ವಿರಾನ್ಮೆಂಟಲ್ ಮೂವ್ಮೆಂಟ್ಸ್ ಅಂತ ಕರಿತೀವಿ. ಹಾಗೆ ಇನ್ನೊಂದು ಕ್ವಶನ್ ಪೇಪರ್ ಅಲ್ಲಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಚಿಪ್ಕೋ ಚಳವಳಿ ನಡೆಯಿತು ಅಂತ. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಹಿಮಾಚಲ್ ಪ್ರದೇಶ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಚಿಪ್ಕೋ ಚಳವಳಿ ಹಿಮಾಲಯದ ಪ್ರದೇಶದಲ್ಲಿ ಅಂತಿತ್ತು, ಬಟ್ ಹಿಮಾಚಲ ಪ್ರದೇಶ ಅಂತ ಇರ್ಲಿಲ್ಲ, ಜೊತೆಗೆ ಯಾವ ಸ್ಟೇಟ್ ಅಂತ ಇರ್ಲಿಲ್ಲ. ಸೊ ಅದಕ್ಕೆ ಆನ್ಸರು ಉತ್ತರ ಪ್ರದೇಶ ಆಗುತ್ತೆ. ಹಾಗೆ ಇನ್ನೊಂದು ಇದೇ ರೀತಿಯ ಮೂಮೆಂಟ್ಸ್ ಗೆ ಸಂಬಂಧಪಟ್ಟಿರೋ ಇನ್ನೊಂದು ಕ್ವಶನ್ ಇದೆ ನೋಡಿ. ಭಾರತದಲ್ಲಿ ರ್ಯಾಲಿ ಫಾರ್ ವ್ಯಾಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಈ ಸಮಸ್ಯೆಯನ್ನು ಎತ್ತಿ ಹಿಡಿಯಲು. ಆಪ್ಷನ್ ಎ ಪರಿಸರದ ಅವನತಿ, ಆಪ್ಷನ್ ಬಿ ಜೀವ ವೈವಿಧ್ಯತೆ, ಆಪ್ಷನ್ ಸಿ ಸ್ಥಳಾಂತರಗೊಂಡ ಜನರ ಪುನರ್ವಸತಿ, ಆಪ್ಷನ್ ಡಿ ಕೃಷಿಯ ಭೂಮಿಯ ನಷ್ಟ. ಇದಕ್ಕೆ ಆನ್ಸರ್ ಪರಿಸರದ ಅವನತಿ, ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್. ಇದು ಪರಿಸರದ ಅವನತಿ ಕುರಿತು ರ್ಯಾಲಿ ಫಾರ್ ವ್ಯಾಲಿ ಮಾಡ್ತಾರೆ ನಿಜ, ಬಟ್ ಇದು ನಿಜವಾಗ್ಲೂ ಯಾವ ಚಳವಳಿಗೆ ಸಂಬಂಧಪಡುತ್ತೆ ಅಂದ್ರೆ ನರ್ಮದಾ ಬಚಾವೋ ಚಳವಳಿ ಅಂತ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಿರೋದು. ಇಷ್ಟೇ ಅಲ್ಲದೆ ಚಲೋ ಚಿಪ್ಕೋ ಪ್ರತಿಭಟನೆ ಅಂತಾನೂ ನಡೆದಿದೆ. ಎಲ್ಲಿ ಅಂತ ನೋಡೋದಾದ್ರೆ, ಪುಣೆಯಲ್ಲಿ ನದಿ ದಂಡೆ ಅಭಿವೃದ್ಧಿ ಯೋಜನೆಗಾಗಿ ಮರಗಳನ್ನು ಕಡಿಯುವುದನ್ನು ವಿರೋಧಿಸಿ ಚಲೋ ಚಿಪ್ಕೋ ಪ್ರತಿಭಟನೆಯನ್ನು ಕೈಗೊಳ್ಳಲಾಯಿತು. ಈ ಪ್ರತಿಭಟನೆಯು 1970ರ ದಶಕದಲ್ಲಿ ನಡೆದ ಚಿಪ್ಕೋ ಚಳವಳಿಯನ್ನು ಪುನರುಜ್ಜೀವನಗೊಳಿಸಿತು. ಹಾಗಿದ್ರೆ ಚಿಪ್ಕೋ ಚಳವಳಿ ಅಂತ ಅಂದ್ರೆ ಏನು? ಸೊ ಚಿಪ್ಕೋ ಚಳವಳಿ ಅಂತ ಅಂದ್ರೆ ಕರ್ನಾಟಕದಲ್ಲಿ ಅಪ್ಪಿಕೋ ಚಳವಳಿ, ಉತ್ತರ ಪ್ರದೇಶದಲ್ಲಿ ಚಿಪ್ಕೋ ಚಳವಳಿ. ಸೊ ಹಾಗಿದ್ರೆ ಚಿಪ್ಕೋ ಚಳವಳಿ ಅಂತ ಅಂದ್ರೆ ವಾಣಿಜ್ಯ ಅಭಿವೃದ್ಧಿಗಾಗಿ ಮರ ಕಡಿಯುವಿಕೆ ಮತ್ತು ಅರಣ್ಯ ನಾಶದ ಕುರಿತಾದ ಸರ್ಕಾರದ ನೀತಿಗಳನ್ನು ವಿರೋಧಿಸುವಂತಹ ಅರಣ್ಯ ಸಂರಕ್ಷಣಾ ಚಳವಳಿ ಆಗಿದೆ. ಈ ಚಳುವಳಿಯಲ್ಲಿ ಪ್ರತಿಭಟನಾಕಾರರು ಮರಗಳನ್ನು ಕಡಿಯಲು ಸಾಧ್ಯವಾಗದಂತೆ ತಮ್ಮ ತೋಳುಗಳಿಂದ ಮರಗಳನ್ನು ಅಪ್ಪಿಕೊಳ್ಳುತ್ತಾರೆ. ಈ ರೀತಿ ಈ ಚಳುವಳಿಯು 1973ರಲ್ಲಿ ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ, ಇವಾಗ ಅದು ಉತ್ತರಾಖಂಡ
ಬಟ್ ಡಿವೈಡ್ ಆಗೋಕ್ಕೂ ಮುಂಚೆ ಅದು ಉತ್ತರ ಪ್ರದೇಶದಲ್ಲಿತ್ತು. ಸೊ ಉತ್ತರ ಕನ್ನಡ ಚಮೋಲಿ ಜಿಲ್ಲೆಯಲ್ಲಿ ಪ್ರಾರಂಭವಾಯಿತು. ಸುಂದರ್ಲಾಲ್ ಬಹುಗುಣ ಮತ್ತು ಗೌರಾದೇವಿ, ಈ ಲೇಡೀಸ್ ಹೆಸರು ಎಲ್ಲ ಕಡೆನೂ ಮೆನ್ಷನ್ ಇಲ್ಲ, ಸೊ ಮೆನ್ಷನ್ ಮಾಡ್ಕೊಳ್ಳಿ. ಸುಂದರ್ಲಾಲ್ ಬಹುಗುಣ ಮತ್ತು ಗೌರಾದೇವಿಯವರು ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ನಡುವಿನ ಸಂಬಂಧವನ್ನು ಜನರಿಗೆ ಮನವರಿಕೆ ಮಾಡಿಸುವಲ್ಲಿ ಈ ಚಳುವಳಿಯನ್ನು ಮುನ್ನಡೆಸಿದ್ರು. ಹಾಗಿದ್ರೆ ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಆದಂತಹ ಎಲ್ಲಿ ಸಿರ್ಸಿಯಲ್ಲಿ ಚಳುವಳಿ ಬಗ್ಗೆ ನೋಡೋದಾದ್ರೆ, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮಸ್ಥರು ತಮ್ಮ ಕಾಡುಗಳನ್ನು ಉಳಿಸಲು ಚಿಪ್ಕೋ ಚಳುವಳಿಯ ರೀತಿಯಲ್ಲಿಯೇ ಅಪ್ಪಿಕೋ ಚಳುವಳಿಯನ್ನು ಪ್ರಾರಂಭಿಸಿದರು. ಎಷ್ಟರಲ್ಲಿ ಅಂದ್ರೆ ಸೆಪ್ಟೆಂಬರ್ 1983ರಲ್ಲಿ ಸಲ್ಕಾನಿ ಗ್ರಾಮದ ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಕಲಾಸೆ ಕಾಡಿನಲ್ಲಿ, ಯಾವ ಕಾಡಿನಲ್ಲಿ? ಕಲಾಸೆ, ಮತ್ತೆ ಇದು ಹಳ್ಳಿ ಹೆಸರು ಸಲ್ಕಾನಿ ಗ್ರಾಮ, ಅಲ್ಲಿ ಮರಗಳನ್ನು ಅಪ್ಪಿಕೊಳ್ಳುವ ಮೂಲಕ ತಮ್ಮ ಚಳುವಳಿಯನ್ನು ಕೈಗೊಂಡರು. ಅದೇ ರೀತಿ ಇನ್ನು ಉಳಿದಿರುವಂತಹ ಚಳುವಳಿಗಳ ನಾಯಕತ್ವ ವಹಿಸಿದವರು ಯಾರ್ಯಾರು ಅಂತ ನೋಡೋದಾದ್ರೆ, ಅಪ್ಪಿಕೋ ಚಳುವಳಿಯನ್ನ ನೋಡೋದಾದ್ರೆ ಪಾಂಡುರಂಗ ಹೆಗ್ಡೆ, ನರ್ಮದಾ ಬಚಾವೋ ಆಂದೋಲನ ಅಥವಾ ರ್ಯಾಲಿ ಫಾರ್ ವ್ಯಾಲಿ ಅಂತ ಏನ್ ನೋಡ್ತೀವಿ, ಅದರ ಮುಂದಾಳತ್ವ ನಡೆಸಿದವರು ಮೇಧಾ ಪಾಟ್ಕರ್. ಹಾಗೆ ಚಿಪ್ಕೋ ಚಳುವಳಿಯ ನಾಯಕತ್ವ ವಹಿಸಿದವರು ಸುಂದರ್ಲಾಲ್ ಬಹುಗುಣ್ ಮತ್ತು ಸೈಲೆಂಟ್ ವ್ಯಾಲಿ, ಏನು ನಾವು ಕೇರಳದಲ್ಲಿ ನೋಡುವಲ್ಲ ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್, ಅದು ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ KSSP ಅವರು ನಡೆಸಿದಂತಹ ಚಳುವಳಿಗಳು. ಸೊ ನಾವ್ ಇಷ್ಟೊತ್ತು ಲಾಸ್ಟ್ ಚಾಪ್ಟರ್ ಅಲ್ಲಿ ಏನೇನ್ ಕ್ವಶನ್ಸ್ ಕೇಳಿದ್ರು ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಕೇಳಿರುವಂತಹ ಕ್ವಶನ್ಸ್ ಗಳನ್ನೆಲ್ಲ ಡಿಸ್ಕಷನ್ ಮಾಡಿದ್ವಿ, ಜೊತೆಗೆ ಅಡಿಷನಲ್ ಇನ್ಫಾರ್ಮೇಶನ್ ಸಹಿತ ನೋಡಿದ್ವಿ. ಇದರಲ್ಲಿ ಪೂರ್ತಿ ಡೀಟೇಲ್ಸ್ ಇಲ್ಲ, ಅಂದ್ರೆ ಇಸ್ವಿ ಮತ್ತೆ ಯಾವ್ದು ರೀಸನ್, ಯಾವಾಗ ಯಾಕೆ ಅನ್ನೋ ಕಾನ್ಸೆಪ್ಟ್ ಕಂಪ್ಲೀಟ್ ಇಲ್ಲ. ಸೊ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನಾನು ಇನ್ನೊಂದು ವಿಡಿಯೋ ಮಾಡಿ, ಅಂದ್ರೆ ಅದರಲ್ಲಿ ಇಂಡಿಯಾ ಮತ್ತು ಕರ್ನಾಟಕದ ಚಳುವಳಿಗಳ ಕಂಪ್ಲೀಟ್ ಡೀಟೇಲ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಹಾಗಿದ್ರೆ ಇವತ್ತಿನ ಕ್ಲಾಸಿಗೆ ನಾವು ಹೋಗೋದಾದ್ರೆ, ಇವತ್ತು 5th ಕ್ಲಾಸ್ ನ 6th ಚಾಪ್ಟರ್ ಗಾಳಿ. ಸೊ ಈ ಗಾಳಿ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಅದ್ ನೋಡೋಕ್ಕೂ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಆದಷ್ಟು ಶೇರ್ ಮಾಡಿ. ಸೊ ಇವತ್ತಿನ ಚಾಪ್ಟರ್ ಗಾಳಿಯನ್ನು ಸ್ಟಾರ್ಟ್ ಮಾಡೋದಾದ್ರೆ, ಈಗ ನೀವು ಇಲ್ಲಿ ಪಿಕ್ಚರ್ ನೋಡ್ತಾ ಹೋಗ್ಬೋದು. ಒಂದು ಭೂಮಂಡಲ ಅಂತ ತಗೊಂಡ್ರೆ, ಅಂದ್ರೆ ನಮ್ ಭೂಮಿಯನ್ನು ತಗೊಂಡ್ರೆ ಅದರಲ್ಲಿ ಅತಿ ಹೆಚ್ಚು ಇರೋದು ನೈಟ್ರೋಜನ್, ಎಷ್ಟು 78% ಇದೆ. ಹಾಗೆ ಸೆಕೆಂಡ್ ಒನ್ ಆಕ್ಸಿಜನ್ ಇದೆ 21%, ಥರ್ಡ್ ಒನ್ ಎಲ್ಲ ಸೇರಿ 1% ಇದೆ. ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ 0.4% ಇದೆ, ಮತ್ತೆ ಅದರ್ ಗ್ಯಾಸಸ್ 0.96% ಇದೆ. ಹಾಗೆ ಇಲ್ಲಿ ಇನ್ನೊಂದು ಪಿಕ್ಚರ್ ನೋಡ್ಬೋದು, ಇದು ಕಾರ್ಬನ್ ಡೈಆಕ್ಸೈಡ್ ನ ಸೈಕಲ್. ಈ ಪಿಕ್ಚರ್ ಕಾರ್ಬನ್ ಡೈಆಕ್ಸೈಡ್ ನ ಸೈಕಲ್ ತೋರಿಸುತ್ತೆ. ಅದೇ ರೀತಿ ನೈಟ್ರೋಜನ್ ಚಕ್ರನೂ ಇದೆ, ಹೈಡ್ರೋಜನ್ ಚಕ್ರನೂ ಇದೆ. ಈ ರೀತಿಯ ಕೆಲವೊಂದು ನಮ್ಮ ವಾತಾವರಣದ ಚಕ್ರಗಳ ಬಗ್ಗೆ ನಾವು ನೆಕ್ಸ್ಟ್ ಅಂದ್ರೆ 7th 8th ಅಲ್ಲೆಲ್ಲ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ ಪೊಲ್ಯೂಷನ್ ಎಮಿಷನ್ ಬಗ್ಗೆ ನೋಡ್ಬೋದು, ಹೇಗೆ ಒಂದು ಏರಿಯಾದಿಂದ, ಸ್ಟೇಷನರಿಯಿಂದ, ಹಾಗೆ ಮೊಬೈಲ್ಸ್ ಗಳಿಂದ, ಜೊತೆಗೆ ನ್ಯಾಚುರಲ್ ಆಗಿ ಪ್ರಕೃತಿಯಿಂದ, ಮತ್ತೆ ಈ ಸಿಟೀಸ್ ಗಳಿಂದ ಹೇಗೆ ಪೊಲ್ಯೂಷನ್ ಆಕಾಶಕ್ಕೆ ಹೋಗಿ ನಮ್ಗೆಲ್ಲ ಪೊಲ್ಯೂಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಪಿಕ್ಚರ್ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಇದು ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ. ಮತ್ತೆ ಇದು 5th with 6th ಕ್ಲಾಸ್ ಕಂಬೈನ್ ಆಗಿರೋದ್ರಿಂದ ಆ 2 ಕ್ಲಾಸ್ ನಲ್ಲಿರುವಂತಹ ಪುಸ್ತಕದ ಓರಿಯೆಂಟೆಡ್ ವಿತ್ ಕೆಲವೊಂದು ಇನ್ಫಾರ್ಮೇಶನ್ ಆಡ್ ಮಾಡ್ತಾ ಎಕ್ಸಾಂಪಲ್ಸ್ ಸಹಿತ ಕೊಡ್ತಾ ಹೋಗ್ತೀನಿ. ಆದ್ರೆ ಇದ್ರಲ್ಲಿ ಇರೋ ಅಷ್ಟು ಡೆಪ್ತ್ ಇರೋದಿಲ್ಲ, ಅದು ಏನಿದ್ರು ನೆಕ್ಸ್ಟ್ 7th 8th ಅಲ್ಲೆಲ್ಲ ಹೋಗುತ್ತೆ. ಬಟ್ ಇದರಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಗಳನ್ನ ನೋಡ್ತಾ ಹೋಗ್ಬೋದು. ಯಾವ್ದು ಅಂತ ನೋಡೋದಾದ್ರೆ, ಈ ಚಾಪ್ಟರ್ ಅಲ್ಲಿ ವಾಯುವಿನ ಅಸ್ತಿತ್ವದ ಬಗ್ಗೆ ಪ್ರಯೋಗಗಳಿಂದ ತಿಳ್ಕೊಳ್ಬಹುದು. ಅದಕ್ಕೊಂದು ಪ್ರಯೋಗನ ಎಕ್ಸ್ಪ್ಲೇನ್ ಮಾಡ್ತೀನಿ. ವಾಯುವಿನ ಘಟಕಗಳನ್ನು ತಿಳ್ಕೊಳ್ಬಹುದು, ವಾಯುವಿನ ಕೆಲವು ಲಕ್ಷಣಗಳನ್ನು ಸಹಿತ ನೋಡ್ತೀವಿ, ಹಾಗೆ ವಾಯುವಿನ ಉಪಯೋಗಗಳನ್ನು ಸಹಿತ ತಿಳ್ಕೊಳ್ತೀವಿ. ವಾಯು ಮಾಲಿನ್ಯದ ಅರ್ಥ, ಕಾರಣ, ಪರಿಣಾಮ ಮತ್ತು ಪರಿಹಾರಗಳನ್ನು ಸಹಿತ ನಾವು ನೋಡಬಹುದು. ಹಾಗಿದ್ರೆ ಇವತ್ತಿನ ಕ್ಲಾಸ್ ಲೆಸನ್ 6 ಏರ್ ಅಂದ್ರೆ ಗಾಳಿ. ಸೊ ಈ ಗಾಳಿ ಎಲ್ಲೆಲ್ಲಿ ಕಂಡು ಬರುತ್ತೆ? ನಮ್ಮ ಸುತ್ತಮುತ್ತ ಅಷ್ಟೇ ಇದೆಯಾ ಅಂದ್ರೆ ಇಲ್ಲ, ನಮ್ಮ ಭೂಮಿಯ ಹೊರಗೂ ಇದೆ, ಅಂದ್ರೆ ನಮ್ಮ ಸೌರಮಂಡಲದಲ್ಲೂ ಇದೆ. ಹಾಗೆ ನಮ್ಮ ಜಲಗೋಳ ಅಂತ ಏನ್ ಕರಿತೀವಿ, ಈ ನದಿ ಒಳಗಡೆ, ಸಮುದ್ರದೊಳಗಡೆನೂ ಸಹಿತ ಈ ಗಾಳಿಯನ್ನ ನಾವು ನೋಡಬಹುದು. ಈ ಗಾಳಿ ಬರೀ ನಾವು ಉಸಿರಾಡೋದಕ್ಕಷ್ಟೇ ಅಲ್ಲ, ಸಸ್ಯಗಳಿಗೆ ಆಹಾರ ತಯಾರಿಸೋದಕ್ಕಷ್ಟೇ ಅಲ್ಲ, ಪ್ರತಿಯೊಂದು ಜೀವಿಗೂ ಸಹಿತ ಇದು ಬೇಕೇ ಬೇಕು. ಅಷ್ಟೇ ಅಲ್ಲದೆ ನಾವು ಚಂಡಮಾರುತ ಅಂತ ಎಲ್ಲ ಕೇಳ್ತಾ ಇರ್ತೀವಿ, ಅಲ್ಲಿ ವಾಯುಭಾರ ಕುಸಿತ ಆಯ್ತು. ಈಗ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಯ್ತು, ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಯ್ತು, ಇಷ್ಟು ದಿನಗಳು ಮಳೆ ಬರುತ್ತೆ, ಇಲ್ಲಿ ಪ್ರವಾಹ ಆಗುತ್ತೆ, ಇಲ್ಲಿ ಚಂಡಮಾರುತ ಜಾಸ್ತಿ ಆಗುತ್ತೆ. ಈ ತರ ಎಷ್ಟೋ ವಿಷಯಗಳು ಕೇಳ್ತಾ ಹೋಗ್ತೀವಿ. ಅಲ್ಲಿ ಮಳೆ ಅಂತ ನೀರ್ದು ಅಷ್ಟೇ ಇಂಪಾರ್ಟೆನ್ಸ್ ಆಗಲ್ಲ, ಆ ವಾಯುಭಾರ ಕುಸಿತ ಆಗ್ಬೇಕಂದ್ರೆ ವಾಯು ಮುಖ್ಯವಾಗಿ ಬೇಕೇ ಬೇಕು. ಆ ವಾಯು ಅಂತ ಅಂದ್ರೆ ಗಾಳಿ. ಸೊ ಈ ಗಾಳಿ ಪ್ರತಿಯೊಂದಕ್ಕೂ ಸಹಿತ ರೀಸನ್ ಆಗೇ ಆಗತ್ತೆ. ಸೊ ಹಾಗಿದ್ರೆ ಈ ಗಾಳಿ ಇರೋದನ್ನ ನಾವು ಹೇಗ್ ನೋಡ್ಬೋದು? ಇದಕ್ಕೇನಾದ್ರು ಬಣ್ಣ ಇದೆಯಾ, ವಾಸನೆ ಇದೆಯಾ ಅಂತ ನೋಡಿದ್ರೆ
ಆಕ್ಚುಲಿ ಇದಕ್ಕೆ ಒಂದು ವಾಸನೆನೂ ಇರೋದಿಲ್ಲ, ಇದಕ್ಕೆ ಬಣ್ಣನೂ ಇರೋದಿಲ್ಲ. ಜೊತೆಗೆ ಇದು ಒಂದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಅಂದ್ರೆ ಒಂದು ಪಾರದರ್ಶಕ. ಹೇಗೆ ಒಂದು ಅಪಾರದರ್ಶಕ ವಸ್ತುನ ಮಿಡ್ಲಲ್ಲಿ ಇಟ್ಬಿಟ್ಟು ಆ ವಸ್ತುವಿನ ಹಿಂದೆ ಒಂದು ವಸ್ತುವನ್ನಿಟ್ಟು ನಾವು ನೋಡಕ್ಕಾಗತ್ತೆ ಅಂದ್ರೆ ನೋಡೋದಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್ ಒಂದು ಪ್ಲಾಸ್ಟಿಕ್, ಅದೊಂದು ಅರೆ ಪಾರದರ್ಶಕ ಆಗುತ್ತೆ, ಅಂದ್ರೆ ಪೂರ್ತಿ ಟ್ರಾನ್ಸ್ಪರೆಂಟ್ ಆಗಿ ನಮಗೆ ಕಾಣೋದಿಲ್ಲ. ಹಾಗೆ ಒಂದು ಮರದ ಪೀಸ್ ಏನಾಗುತ್ತೆ, ಅಪಾರದರ್ಶಕ ಆಗುತ್ತೆ. ಒಂದು ಮರದ ಪೀಸಿನ ಹಿಂದೆ ನಾವು ಯಾವ್ದಾರ ಒಂದು ವಸ್ತು ಬಿಟ್ಟು ನಮಗೆ ಕಂಪ್ಲೀಟ್ ಕಾಣೋದಿಲ್ಲ. ಬಟ್ ಈ ಗಾಳಿ ಹಾಗಲ್ಲ, ಇದು ಪಾರದರ್ಶಕ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಹಾಗಾಗಿ ಈ ಗಾಳಿ ನಮ್ಮ ಮಧ್ಯೆ ಇದ್ರೂ ಸಹಿತ ನಮ್ಮ ಎದುರುಗಡೆ ಅಂದ್ರೆ ಗಾಳಿಯ ಹಿಂದೆ ಯಾವುದೇ ವಸ್ತು ಇದ್ರೂ ಸಹಿತ ನಮಗೆ ಡೈರೆಕ್ಟ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ಇದನ್ನ ನಾವೇನಂತೀವಿ, ಪಾರದರ್ಶಕ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಈ ಗಾಳಿ ಒಂದು ಸ್ಥಳನ ಆಕ್ರಮಿಸುತ್ತದೆ. ಅದನ್ನ ನಾವು ನೆಕ್ಸ್ಟ್ ಪ್ರಯೋಗದ ಮೂಲಕ ಹೇಗೆ ಒಂದು ಸ್ಥಳನ ಆಕ್ರಮಿಸಬಹುದು, ಒಂದು ಖಾಲಿ ವಸ್ತುವಲ್ಲೂ ಸಹಿತ ಗಾಳಿ ಇದೆ ಅನ್ನೋದನ್ನ ಹೇಗೆ ತಿಳ್ಕೊಳ್ಬಹುದು ಅಂತ ನಾವು ನೆಕ್ಸ್ಟ್ ಪ್ರಯೋಗ ಮೂಲಕ ನೋಡಬಹುದು. ಅದಕ್ಕೂ ಮುಂಚೆ ಈ ಗಾಳಿಯು ತೆಳುವಾದ ಪದರದಿಂದ ನಮ್ಮ ಭೂಮಿಯನ್ನು ಸುತ್ತುವರೆದಿದ್ದು, ಈ ಪದರವು ಭೂಮಿ ಮೇಲ್ಮೈಯಿಂದ ಹಲವು ಕಿಲೋಮೀಟರ್ಗಳವರೆಗೆ ವ್ಯಾಪಿಸಿದೆ. ನಾವೇನು ಭೂಮಿಯ ಆಚೆಗೆ ನೋಡ್ತೀವಲ್ಲ, ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್ ಅಂತ. ಸೊ ಅಲ್ಲೆಲ್ಲ ಗಾಳಿ ಇದೆ, ಬಟ್ ಆದ್ರೆ ನಾವು ಭೂಮಿಯಿಂದ ಮೇಲೆ ಹೋದಂಗೆ ಏನಾಗ್ತಾ ಹೋಗುತ್ತೆ, ಗಾಳಿಯು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದಕ್ಕೊಂದು ಎಕ್ಸಾಂಪಲ್, ಈಗ ನಾವು ಈಗ ನಾರ್ಮಲ್ ಆಗಿ ನಾವಿರೋಂಥ ಪ್ಲೇಸ್ ಅಲ್ಲಿ ಗಾಳಿ ಕಾಮನ್ ಆಗಿರೋದ್ರಿಂದ ಇಲ್ಲಿ ನಮ್ಗೆ ಏನೋ ವ್ಯತ್ಯಾಸ ಅನ್ಸೋದಿಲ್ಲ. ಅದೇ ನಾವು ಎತ್ತರವಾದ ಬೆಟ್ಟ ಅಥವಾ ಪರ್ವತಗಳನ್ನ ಹತ್ತಾ ಹೋದ್ರೆ ನಮ್ಗೆ ಏನಾಗ್ತಾ ಹೋಗುತ್ತೆ, ಉಸಿರು ಕಟ್ಟದಂಗ ಆಗುತ್ತೆ ಮೇಲೆ ಹೋಗ್ತಾ ಹೋಗ್ತಾ. ಯಾಕೆಂದ್ರೆ ಮೇಲೆ ಹೋದಂಗೆ ಗಾಳಿ ಕಡಿಮೆ ಆಗುತ್ತೆ. ಅದು ಭೂಮಿಯಲ್ಲಿರೋ ಎತ್ತರವಾದ ಪ್ರದೇಶಕ್ಕಾರು ಆಗ್ಬೋದು, ಅಥವಾ ನಮ್ಮ ಭೂಗೋಳ ಏನ್ ನಮ್ಮ ಭೂಮಿ ಗ್ಲೋಬ್ ಬರುತ್ತಲ್ಲ ಅದ್ರ ಆಚೆಗೆ ಹೋಗ್ತಾ ಹೋಗ್ತಾನು ಸಹಿತ ಗಾಳಿ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೂ ಒಂದು ಎಕ್ಸಾಂಪಲ್ ಅಂದ್ರೆ ಎತ್ತರದ ಪರ್ವತಗಳನ್ನ ಹತ್ತೋರು ಅವರು ಆಕ್ಸಿಜನ್ ಹಾಕೊಂಡು ಹೋಗ್ತಾ ಇರ್ತಾರೆ. ಅದೇ ರೀತಿ ನೀರ್ ಒಳಗಡೆನೂ ಅಷ್ಟೇ, ಅಲ್ಲೇ ಆಕ್ಸಿಜನ್ ಅವಶ್ಯಕತೆ ಇರೋದ್ರಿಂದ ಅಲ್ಲೂ ಸಹಿತ ಆಕ್ಸಿಜನ್ ತಗೊಂಡು ಹೋಗ್ತಾ ಇರ್ತಾರೆ. ಸೊ ಇದನ್ನ ಆಲ್ಮೋಸ್ಟ್ ನೋಡಿರ್ತೀರಾ. ಸೊ ಹಾಗಿದ್ರೆ ಈ ಇಷ್ಟು ರೀತಿಯ ಏನು ಆಕಾಶದ ಆಚೆ ನಮ್ಮ ಭೂಮಿಯಲ್ಲಿರೋ ನಮ್ಮ ಪರಿಸರ, ಮತ್ತೆ ಬೆಟ್ಟಗಳ ಮೇಲೆ, ಮತ್ತೆ ನೀರಿನ ಒಳಗಡೆ ಇವಷ್ಟು ಏನ್ ನೋಡ್ತೀವಿ, ಇದಷ್ಟು ಸೇರಿಸಿ ನಾವೇನಂತೀವಿ, ವಾಯುಗೋಳ ಅಂತ ಕರಿತೀವಿ. ಈ ವಾಯುಗೋಳ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಈ ಗಾಳಿ ಹೇಗೊಂದು ಇದು ಭೂಗೋಳದ ಸುತ್ತಲೂ ಒಂದು ಕವಚವಾಗಿ ಹರಡಿದೆ. ಅಷ್ಟೇ ಅಲ್ಲದೆ ಗಾಳಿಯ ತೆಳುವಾದ ಪದರದಿಂದ ನಮ್ಮ ಭೂಮಿಯನ್ನು ಸುತ್ತುವರೆದಿದೆ. ಹೀಗಾಗಿ ಇದನ್ನ ನಾವೇನಂತೀವಿ, ವಾಯುಗೋಳ ಅಥವಾ ವಾತಾವರಣ ಅಥವಾ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಸೊ ಈ ಗಾಳಿ ಅಂದ್ರೆ ನಮ್ ಸುತ್ತಮುತ್ತಲಿರುವಂತಹ ಈ ಗಾಳಿ ಅಥವಾ ಈ ವಾಯುಗೋಳ ಬರೀ ಆಕ್ಸಿಜನ್ ಅಷ್ಟೇ ತುಂಬಿಕೊಂಡಿಲ್ಲ, ಬರೀ ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ ತುಂಬಿಕೊಂಡಿಲ್ಲ, ಹಲವಾರು ರೀತಿಯ ಅನಿಲಗಳ ಮಿಶ್ರಣದಿಂದ ಕೂಡಿದ್ದು ಸಸ್ಯ ಮತ್ತು ಪ್ರಾಣಿಗಳ ಉಳಿವಿಗೆ ಇದು ಏನಾಗಿದೆ, ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ನೆಕ್ಸ್ಟ್ ನಾವು ಉಸಿರಾಡಲು ವಾಯುವಿನಲ್ಲಿರುವ ಆಕ್ಸಿಜನ್ ಬಳಸ್ತಿದೀವಿ, ಅದು ಗೊತ್ತೇ ಇರೋ ವಿಷಯ. ಹಾಗೆ ಉಸಿರಾಡದೆ ನಾವು ಬದುಕೋದಿಕ್ಕಾಗೋದಿಲ್ಲ. ಜೊತೆಗೆ ಇಂಧನ ದ್ರವ್ಯಗಳನ್ನು ಉರಿಸಲು ಸಹಿತ ಆಕ್ಸಿಜನ್ ಬೇಕೇ ಬೇಕು. ಈಗ ನಾವು ಪೆಟ್ರೋಲ್, ಡೀಸೆಲ್ ಅದು ಬೆಂಕಿ ಹತ್ತಿದಾಗ ಉರಿಯುತ್ತೆ ಅಂದ್ರೆ ಅದು ಗಾಳಿ ಜೊತೆಗೆ ಸೇರಿದಾಗ ಮಾತ್ರನೇ, ಬರೀ ಇಂಧನ ಅದು ಯಾವತ್ತೂ ಉರಿಯೋದಿಲ್ಲ, ಅದು ಆಕ್ಸಿಜನ್ ಬೇಕೇ ಬೇಕು. ಅಷ್ಟೇ ಅಲ್ಲದೆ ವಾಯುವಿನಿಂದ ನಮಗೆ ಅನೇಕ ಉಪಯೋಗಗಳು ಇದಾವೆ, ಅದನ್ನ ನಾವು ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಈ ಗಾಳಿ ಅಥವಾ ವಾಯುವು ಏನೇನು ಒಳಗೊಂಡಿದೆ ಅಂತ ನೋಡೋದಾದ್ರೆ, ನೈಟ್ರೋಜನ್ 78%, ಆಕ್ಸಿಜನ್ 21%, ಕಾರ್ಬನ್ ಡೈಆಕ್ಸೈಡ್ 0.04%, ಹಾಗೆ ನೀರಾವಿ, ಜಡ ಅನಿಲಗಳು ಮತ್ತು ಧೂಳಿನ ಕಣ ಇದಷ್ಟು ಸೇರಿ ಎಷ್ಟಾಗಿದೆ, 0.96%. ಈ ಗಾಳಿ ಅನ್ನೋ ಚಾಪ್ಟರ್ ಅಲ್ಲಿ ಅತಿ ಹೆಚ್ಚು ಬಾರಿ ಕ್ವಶನ್ ಆಗಿರೋದೇ ಈ ಕಾನ್ಸೆಪ್ಟ್ ಮೇಲೆ. ಹೇಗೆ ಕೇಳ್ತಾರೆ ಅಂದ್ರೆ, ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಯಾವ ಅನಿಲ ಅತಿ ಹೆಚ್ಚು ಇದೆ, ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ, ಹಾಗೆ ಯಾವ್ಯಾವ ಅನಿಲ ಎಷ್ಟೆಷ್ಟು ಪ್ರಮಾಣದಲ್ಲಿ ಇದೆ, ಏರಿಕೆ ಕ್ರಮದಲ್ಲಿ ಬರೆಯಿರಿ, ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಸೊ ಈ ರೀತಿಯ ಕ್ವಶನ್ಸ್ ಗಳು ಕೇಳ್ತಾ ಹೋಗ್ತಾರೆ. ಸೊ ಹಾಗಿದ್ರೆ ಈ ಗ್ಯಾಸಸ್ ಅಂತ ಏನ್ ಕರಿತೀವಿ ಅಥವಾ ಈ ಅನಿಲಗಳು ಅಟ್ಮಾಸ್ಫಿಯರ್ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ನೋಡೋದಾದ್ರೆ, ಅತಿ ಹೆಚ್ಚು ಇರೋದು ನೈಟ್ರೋಜನ್. ನಾನು ಪೂರ್ತಿ ಬರೀತಿಲ್ಲ, ಶಾರ್ಟ್ ಆಗಿ ಬರೀತಿದ್ದೀನಿ. ಎಷ್ಟಿದೆ, 78.08 ಅಥವಾ 78% ಅಂತ ಆಗುತ್ತೆ. ಸೆಕೆಂಡ್ ಒನ್ ಆಕ್ಸಿಜನ್ ಎಷ್ಟಿದೆ, 20.95% ಅಥವಾ 21% ಅಂತ ಕರಿತೀವಿ. ಅದೇ ರೀತಿ ಉಳಿದ ಎಲ್ಲಾ ಅನಿಲಗಳು ಸೇರಿ 1% ಇದೆ. ಅದರಲ್ಲಿ ಅತಿ ಹೆಚ್ಚು ಇರೋದು ಅಂದ್ರೆ ಥರ್ಡ್ ಒನ್ 0.93% ಇದೆ. ನೆಕ್ಸ್ಟ್ ಫೋರ್ತ್ ಒನ್ ಕಾರ್ಬನ್ ಡೈಆಕ್ಸೈಡ್, ಇದೆಷ್ಟಿದೆ, 0.036% ಇದೆ. ಹಾಗೆ ಫಿಫ್ತ್ ಒನ್ ನಿಯಾನ್ ಎಷ್ಟಿದೆ, 0.002% ಇದೆ. ಸಿಕ್ಸ್ತ್ ಒನ್ ಹೀಲಿಯಂ ಎಷ್ಟಿದೆ, 0.0005% ಇದೆ. ಸೆವೆಂತ್ ಕ್ರಿಪ್ಟಾನ್, ಈ ಕ್ರಿಪ್ಟಾನ್ ಎಷ್ಟಿದೆ, 0.001. ಏಟ್ ಯಾವ್ದು ಬರುತ್ತೆ, ಝೆನಾನ್, ಇದೆಷ್ಟಿದೆ, 0.00009%.
0.40 ಆದ್ಮೇಲೆ 9 ಬರುತ್ತೆ. ಲಾಸ್ಟ್ ಒನ್ ಹೈಡ್ರೋಜನ್ ಎಷ್ಟು ಬರುತ್ತೆ? 0.40 ಆದ್ಮೇಲೆ 5 ಬರುತ್ತೆ. 0.0005%. ಹಾಗೆ ನಿಮಗೆ ಇನ್ನೊಂದು ಡಿಫ್ರೆನ್ಸ್, ನಮ್ಮ ಸೌರಮಂಡಲದಲ್ಲಿ ಅತಿ ಹೆಚ್ಚು ಇರೋದು ಯಾವುದು? ಹೈಡ್ರೋಜನ್. ಅದೇ ನಮ್ಮ ವಾತಾವರಣದಲ್ಲಿ ಬಂದ್ರೆ ನೈಟ್ರೋಜನ್. ನಾವು ಉಸಿರಾಡೋದ್ರಲ್ಲಿ ಬಂದ್ರೆ ನಾವು ಅಥವಾ ಪ್ರಾಣಿಗಳು ಉಸಿರಾಡೋದಕ್ಕೆ ಅತಿ ಹೆಚ್ಚು ಉಪಯೋಗಿಸೋದು ಯಾವುದು? ಆಕ್ಸಿಜನ್. ಸೊ ಈ ನೈಟ್ರೋಜನ್ ಮೇಲೆನೆ ಅತಿ ಹೆಚ್ಚು ಕ್ವಶನ್ಸ್ ಕೇಳಿರೋದು. ಸೊ ಈ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಹಾಗೆ ಸೌರಮಂಡಲದಲ್ಲಿ ಏನು ಸ್ಟ್ರಾಟೋಸ್ಫಿಯರ್ ಬರುತ್ತೆ, ಅಲ್ಲಿರೋ ಓಝೋನ್ O3 ಅಂದ್ರೆ ಆಕ್ಸಿಜನ್ ಅಣುವಿನ 3 ಅಣು ಸೇರಿ ಓಝೋನ್ ಆಗಿದೆ. ಅದೇ ಈಗ ನಾವು ಉಸಿರಾಡ್ತಿರೋ ಆಕ್ಸಿಜನ್ ಎಷ್ಟು? 2 ಆಕ್ಸಿಜನ್ ಅಣುವು ಸೇರಿ ಆಗಿರೋದು. ಅದೇ ರೀತಿ ಈ ನಮ್ಮ ನೆಲ ಅಥವಾ ಜಲಗೋಳದಲ್ಲಿ ಈ ಮೀನು ಜಲಚರ ಪ್ರಾಣಿಗಳು ಉಪಯೋಗಿಸುತ್ತೆ. ಅಲ್ಲಿ ಆಕ್ಸಿಜನ್ ಎಷ್ಟಿದೆ ಅಂದ್ರೆ ಜಸ್ಟ್ 1 ಆಕ್ಸಿಜನ್ ಅಣುವಿನ ಒಂದಷ್ಟೇ ಇರುತ್ತೆ. ಹಾಗಾಗಿ ಇಲ್ಲಿಂದ ನಾವು ಮೇಲ್ ಹೋದ್ರೂ ನಮಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಅಲ್ಲಿಂದ ಕೆಳಗ್ ಬಂದ್ರು ನಮ್ಗೆ ಆಗೋದಿಲ್ಲ. ಸೊ ಈ ಡಿಫ್ರೆನ್ಸ್ ಗಳು ನಿಮಗೆ ನೆನಪಿರ್ಲಿ. ಇಲ್ಲಿ ಏನು ಅಂದ್ರೆ ಕ್ವಶನ್ಸ್ ನಾನು ಇಲ್ಲಿ ಹೇಗಾದ್ರು ರೈಸ್ ಮಾಡ್ಬೋದು. ನನಗೆ ಅನ್ಸಿರೋ ಅಂತ ಕ್ವಶನ್ಸ್ ನಾನು ABCD ಅಂತ ಆಪ್ಷನ್ ಕೊಟ್ಟು ನಿಮಗೆ ಹೇಳೋಕ್ಕಿಂತ ಇಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿದ್ರೆ ನಾಳೆ ಹೆಂಗೆ ಕ್ವಶನ್ ಕೇಳಿದ್ರೆ ನಿಮ್ಗೆ ಆನ್ಸರ್ ಮಾಡೋ ತರ ಇರ್ಬೇಕು. ಹಾಗಾಗಿ ನಾನು ಕಾನ್ಸೆಪ್ಟ್ ಕ್ಲಿಯರ್ ಮಾಡೋದ್ ಕಡೆ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವು ಸ್ಟಾರ್ಟಿಂಗ್ ನಲ್ಲೇ ಹೇಳ್ದಂಗೆ ಗಾಳಿಯು ಸ್ಥಳವನ್ನು ಆಕ್ರಮಿಸುತ್ತದೆ. ಇದಕ್ಕೆ ಒಂದು ಎಕ್ಸಾಂಪಲ್ ಅಥವಾ ಚಟುವಟಿಕೆ ನೋಡೋದಾದ್ರೆ, ಈಗ ಇಲ್ಲೊಂದು ಖಾಲಿ ಲೋಟ ಇದೆ, ಅದರಲ್ಲಿ ಒಂದು ಪೇಪರ್ ಹಾಕ್ಬಿಟ್ಟು ನಾವು ನೀರಿನ ಕೊಳದಲ್ಲಿ ಮುಚ್ಚಿದಾಗ ಅದು ಏನಾಗುತ್ತೆ? ಅಪೋಸ್ ಮಾಡುತ್ತೆ, ಅಂದ್ರೆ ಹೊರಗಡೆ ತಳ್ಳುತ್ತೆ. ಅವಾಗ ಏನಾಗುತ್ತೆ? ಲೋಟದ ಒಳಗಡೆ ನೀರು ಹೋಗೋದಿಲ್ಲ. ಅವಾಗ ನಾವೇನ್ ಮಾಡ್ತೀವಿ? ಸ್ವಲ್ಪ ಕ್ರಾಸ್ ಮಾಡ್ತೀವಿ. ಸ್ವಲ್ಪ ಕ್ರಾಸ್ ಮಾಡಿದಾಗ ಏನಾಗುತ್ತೆ? ಅದರ ಒಳಗಡೆಯಿಂದ ಈ ತರ ಗುಳೆಗಳು ಹೊರಗಡೆ ಬರುತ್ತೆ. ಇದರಿಂದ ಏನಾಗುತ್ತೆ? ಈ ನಾವೇನ್ ಖಾಲಿ ಲೋಟ ಅಂದ್ವಿ, ಈ ಖಾಲಿ ಲೋಟದಲ್ಲೂ ಸಹಿತ ಗಾಳಿ ಇದೆ. ಈ ಗಾಳಿ ಏನಾಗುತ್ತೆ? ಈ ಗುಳೆಗಳ ಮೂಲಕ ಹೊರಗಡೆ ಬರುತ್ತೆ. ಸೊ ಅದ್ರದ್ದೇ ಇದು ಎಕ್ಸಾಂಪಲ್. ಇದನ್ನ ಇಲ್ಲಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಸೈನ್ಸ್ ಅನ್ನೋದು ಅಪ್ಲೈಡ್ ಸೈನ್ಸ್ ಆಗಿದೆ. ಇದರಲ್ಲಿ ಆದಷ್ಟು ಚಟುವಟಿಕೆಗಳು ಏನ್ ಕೊಡ್ತಾರಲ್ಲ ಅದು ನಮಗೆ ಡೈರೆಕ್ಟ್ ಅಂದ್ರೆ ಇಂಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಅದಕ್ಕೆ ನಾವು ಆನ್ಸರ್ ಮಾಡ್ಬೇಕು ಅಂದ್ರೆ ಈ ತರ ಕೆಲವೊಂದು ಚಟುವಟಿಕೆಗಳು ಏನ್ ಕೊಟ್ಟಿದಾರೋ ಅದನ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ 6th ಇಂದ ಅಂದ್ರೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿ ಪಹಲಿ ಮತ್ತು ಬೂಜು ಅಂತ ಬರ್ತಾರೆ. ಅವರಿಬ್ರು ಏನ್ ಮಾತಾಡ್ತಾರಲ್ಲ ಆ ಕ್ವಶನ್ಸ್ ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಕೇಳಿರೋ ಕ್ವಶನ್ಗೆ ಚಟುವಟಿಕೆ ಮೂಲಕ ಆನ್ಸರ್ ಗಳನ್ನ ಈ ಪುಸ್ತಕಗಳಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಈ ಚಟುವಟಿಕೆಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಇದು ಸ್ಟಾರ್ಟಿಂಗ್ ಚಟುವಟಿಕೆ ಆಗಿದೆ. ಸೊ ಇಲ್ಲಿ ಅದ್ರ ಬಗ್ಗೆ ಹೇಳಿದಾರೆ ನೋಡಿ. ಖಾಲಿ ಲೋಟವು ನಿಜವಾಗಿಯೂ ಖಾಲಿ ಇರುವುದಿಲ್ಲ, ಲೋಟವು ವಾಯುವಿನಿಂದ ತುಂಬಿರುತ್ತದೆ. ಆಗ್ಲೇ ಹೇಳಿದ್ವಲ್ಲ. ಹಾಗೆ ನೀರಿನ ತೊಟ್ಟಿಗೆ ಗಾಜಿನ ಲೋಟವನ್ನು ಮುಳುಗಿಸಲು ಒತ್ತಿದಾಗ ಲೋಟದೊಳಗಡೆನ ವಾಯು ಹೊರ ಬಂದು ನೀರು ಒಳ ಸೇರುತ್ತದೆ. ಯಾಕೆಂದ್ರೆ ಬಾಟಲಿಯ ಒಳಗೆ ಇದ್ದಿದ್ದೇನು? ಗಾಳಿ. ಬಾಟಲಿಯು ಖಾಲಿ ಇರ್ಲೇ ಇಲ್ಲ. ಆಕ್ಚುಲಿ ಇದನ್ನ ನಾವು ತಲೆ ಕೆಳಗಡೆ ಮಾಡಿದಾಗ್ಲೇನೆ ಸಂಪೂರ್ಣ ಗಾಳಿ ತುಂಬಿಕೊಂಡಿದ್ದು, ಬಾಟಲಿ ಅಥವಾ ಲೋಟನ ಓರೆ ಮಾಡಿದಾಗ ಗಾಳಿ ಆವರಿಸಿದ ಜಾಗದಲ್ಲಿ ನೀರು ತುಂಬಿಕೊಳ್ತು. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ನಮ್ಮ ಸುತ್ತಮುತ್ತಲು ಗಾಳಿ ಇದೆ ಅನ್ನೋದನ್ನ ಸೂಚಿಸುತ್ತೆ. ಹಾಗಿದ್ರೆ ಗಾಳಿ ಯಾವುದರಿಂದ ಆಗಿದೆ ಅಂತ ನೋಡೋದಾದ್ರೆ, ಈಗ ಏನು ಆಗ್ಲೇ ನೋಡಿದ್ವಲ್ಲ, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ನೀರಾವಿ, ಧೂಳಿನ ಕಣಗಳು, ಇಂತ ಎಲ್ಲದನ್ನ ಮಿಶ್ರಣದಿಂದ ಗಾಳಿ ಆಗಿದೆ. ಅದು ಎಷ್ಟು% ಅಂತ ನಾವು ಆಗ್ಲೇ ನೋಡಿದ್ವಿ. 18ನೇ ಶತಮಾನದವರೆಗೂ ನಮ್ಗೇನು ಗಾಳಿ ಅನ್ನೋದು ಒಂದೇ ಒಂದು ವಸ್ತು. ಈಗ ನಾವೇನ್ ಆಕ್ಸಿಜನ್ ಅತಿ ಹೆಚ್ಚು ಮಾತಾಡ್ತಿರ್ತೀವಿ ಗಾಳಿ ಅನ್ನೋದಕ್ಕೆ, ಆ ರೀತಿ ಒಂದೇ ವಸ್ತುವಿನಿಂದ ಗಾಳಿ ಆಗಿದೆ ಅಂತ 18ನೇ ಶತಮಾನದಲ್ಲಿ ಅನ್ಕೊಂಡಿದ್ರು. ಆಮೇಲೆ ಪ್ರಯೋಗಗಳು ಆದಂಗೆ ಗಾಳಿಯಲ್ಲಿ ಬರೀ ಒಂದೇ ಒಂದು ವಸ್ತು ಇಲ್ಲ, ಅದರಲ್ಲಿ ಹಲವಾರು ರೀತಿಯ ಅನಿಲಗಳು ಸೇರಿ ಒಂದು ಗಾಳಿ ಅನ್ನೋದು ಆಗಿದೆ ಅಂತ ಗೊತ್ತಾಗ್ತಾ ಹೋಯ್ತು. ಹಾಗಿದ್ರೆ ಅದರಲ್ಲಿ ಫಸ್ಟ್ ಒನ್ ನೀರಾವಿಯನ್ನು ನೋಡೋದಾದ್ರೆ, ಗಾಳಿಯಲ್ಲಿ ನೀರಾವಿ ಇದೆ ಅಂತ ನಮಗೆ ಹೇಗ್ ಗೊತ್ತಾಗತ್ತೆ ಅಂದ್ರೆ, ಗಾಳಿಯು ತಂಪಾದ ಮೇಲ್ಮೈಗಳ ಸಂಪರ್ಕಕ್ಕೆ ಬಂದಾಗ ನೀರಾವಿಯು ಘನೀಭವಿಸಿ ಅಂದ್ರೆ ಗಟ್ಟಿಯಾಗಿ ತಂಪು ಮೇಲ್ಮೈಗಳ ಮೇಲೆ ನೀರಿನ ಹನಿಗಳು ನಾವು ಕಾಣಬಹುದು. ಈ ನೀರಾವಿಯಿಂದ ಏನಾಗುತ್ತೆ ಅಂದ್ರೆ, ಈ ನೀರಾವಿ ಇರೋದ್ರಿಂದ ನಮ್ ಪ್ರಕೃತಿಯಲ್ಲಿ ಏನ್ ಜಲಚಕ್ರ, ಕಾರ್ಬನ್ ಚಕ್ರ ಅಂತ ನೋಡಿದ್ವಿ, ಅದರಲ್ಲಿ ಜಲಚಕ್ರಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನೈಟ್ರೋಜನ್ ಇರೋದ್ರ ನೋಡೋದಾದ್ರೆ, ಈಗ ಒಂದು ಟೇಬಲ್ ಮೇಲೆ 2 ಕ್ಯಾಂಡಲ್ ನ ಹಚ್ಬಿಟ್ಟು ಅದರಲ್ಲಿ ಒಂದು ಕ್ಯಾಂಡಲ್ಗೆ ಒಂದು ಬಾಟಲ್ ನ ಮುಚ್ಚಿದಾಗ ಆ ಮುಚ್ಚಿರೋ ಕ್ಯಾಂಡಲ್ ಏನಿದೆ ಅದು ಸ್ವಲ್ಪ ಹೊತ್ತು ಆದ್ಮೇಲೆ ಅದು ಆರೋಗ್ಬಿಡುತ್ತೆ. ಇನ್ನೊಂದು ಕ್ಯಾಂಡಲ್ ಉರಿಯುತ್ತಾ ಇರುತ್ತೆ. ಇದಕ್ಕೆ ರೀಸನ್ ಏನು ಅಂತ ನೋಡೋದಾದ್ರೆ, ಈಗ ಉರಿತಾ ಇರೋ ಕ್ಯಾಂಡಲ್ಗೆ ಮೇನ್ ರೀಸನ್ ಅಲ್ಲಿ ಆಕ್ಸಿಜನ್ ನಿರಂತರವಾಗಿ ಸಿಗ್ತಾ ಹೋಗುತ್ತೆ. ಅದೇ ಈಗ ಆರೋಗಿರೋ ಅಂದ್ರೆ ಬಾಟಲಿ ಮುಚ್ಚಿದ್ಮೇಲೆ ಆರೋಗಿರೋಂತಹ ಕ್ಯಾಂಡಲ್ಗೆ ಕಾರಣ ಏನು ಅಂತ ಅಂದ್ರೆ, ಅಲ್ಲಿ ಮೇಣದ ಬತ್ತಿ ಉರಿಯಲು ಅನುಕೂಲಿಸದ ಅಂದ್ರೆ ಹೆಲ್ಪ್ ಮಾಡದ ಅನಿಲ ಯಾವ್ದಿತ್ತು ಅಂದ್ರೆ ನೈಟ್ರೋಜನ್ ಇತ್ತು. ಅಲ್ಲಿ ನೈಟ್ರೋಜನ್ ಇದ್ದಿದ್ ಕಾರಣಕ್ಕೆ
ಕ್ಯಾಂಡಲ್ ಹಾರೋಯ್ತು. ಸೊ ಹೀಗೆ ನಾವು ನೈಟ್ರೋಜನ್ ಇರುವಿಕೆಯನ್ನ ನಾವು ಕಂಡುಹಿಡಿಬಹುದು. ಈ ವಾತಾವರಣದಲ್ಲಿರೋ ನೈಟ್ರೋಜನ್ ನಾವು ಡೈರೆಕ್ಟ್ ಆಗಿ ತಗೊಳ್ಳೋದಿಕ್ಕಾಗೋದಿಲ್ಲ. ಇದು ಹೇಗೆ ನಮ್ಗೆ ಸರ್ಕ್ಯುಲೇಷನ್ ಆಗ್ತಾ ಹೋಗುತ್ತೆ ಅಂದ್ರೆ, ದ್ವಿದಳ ಧಾನ್ಯ ಸಸ್ಯಗಳ ಬೇರುಗಳಲ್ಲಿ ರೈಸೋಬಿಯಂ ಅನ್ನೋ ಒಂದು ಜೀವಿ ಈ ನೈಟ್ರೋಜನ್ ಅನ್ನ ತಗೊಂಡು ಅದನ್ನ ಸಸ್ಯಗಳಿಗೆ ಕೊಡುತ್ತೆ. ಸಸ್ಯಗಳು ಆಹಾರ ತಯಾರಿಸಿ ರೈಸೋಬಿಯಂಗೆ ಆಹಾರ ಕೊಡುತ್ತೆ. ಹಾಗೆ ಸಸ್ಯಗಳು ಉತ್ಪಾದಿಸಿದಂತಹ ಆಹಾರನ ನಾವು ತಿನ್ನೋದ್ರಿಂದ ನಮಗೆ ಈ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಸಿಗ್ತಾ ಹೋಗುತ್ತೆ. ಸೊ ಇದನ್ನೇ ನಾವು ನೈಟ್ರೋಜನ್ ಚಕ್ರ ಅಂತೀವಿ. ಸೊ ಈ ನೈಟ್ರೋಜನ್ ಚಕ್ರದ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಗಳಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಥರ್ಡ್ ಒನ್ ಕಾರ್ಬನ್ ಡೈಆಕ್ಸೈಡ್. ಈ ಕಾರ್ಬನ್ ಡೈಆಕ್ಸೈಡ್ ಗೆ ಒಂದು ಉದಾಹರಣೆಯನ್ನ ನೋಡೋದಾದ್ರೆ, ಈಗ ಮುಚ್ಚಿದ ಕೊಠಡಿಯಲ್ಲಿ ಯಾವ್ದಾದ್ರು ಒಂದು ವಸ್ತುನ ನಾವು ಉರಿಸ್ತಾ ಇರ್ತೀವಿ, ಆದ್ರೆ ಪೂರ್ತಿ ಕೋಣೆನ ಮುಚ್ಚಿರ್ತೀವಿ. ಆ ವಸ್ತು ಏನು ಉರಿಯುತ್ತಿರತ್ತೆ, ಆ ವಸ್ತು ಉರಿಯೋದ್ರಿಂದ ಏನಾಗ್ತಿರತ್ತೆ, ಉಸಿರು ಕಟ್ಟಿದಂಗ ಆಗುತ್ತೆ. ಯಾಕೆ ಅಂದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಾ ಇರುತ್ತೆ. ಇದು ಏನನ್ನು ಸೂಚಿಸುತ್ತೆ, ನಮ್ಮ ಸುತ್ತಲಿನ ಗಾಳಿಯಲ್ಲಿ ಸ್ವಲ್ಪ ಭಾಗ ಕಾರ್ಬನ್ ಡೈಆಕ್ಸೈಡ್ ಇದೆ ಅನ್ನೋದನ್ನ ಸೂಚಿಸುತ್ತೆ. ಹಾಗೆ ಸಸ್ಯ ಮತ್ತು ಪ್ರಾಣಿ ಉಸಿರಾಟಕ್ಕೆ ಆಕ್ಸಿಜನ್ ಅನ್ನು ಬಳಸಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಉತ್ಪಾದಿಸುತ್ತವೆ. ಸಸ್ಯ ಮತ್ತು ಪ್ರಾಣಿಜನ್ಯ ವಸ್ತುಗಳು ಉರಿಯುವಾಗಲೂ ಆಕ್ಸಿಜನ್ ಅನ್ನು ಬಳಸಿ ಪ್ರಮುಖವಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಾಗೂ ಇತರೆ ಕೆಲವು ಅನಿಲಗಳನ್ನು ಉತ್ಪಾದಿಸುತ್ತವೆ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಮಲಿನಗೊಳಿಸುವ ಒಣಗಿದ ಎಲೆಗಳು ಮತ್ತು ಬೆಳೆಯ ತ್ಯಾಜ್ಯವನ್ನು ಸುಡುವುದರಿಂದ ಈ ಕಾರ್ಬನ್ ಡೈಆಕ್ಸೈಡ್ ಅತಿ ಹೆಚ್ಚು ಉತ್ಪಾದನೆಯಾಗಿ ಅಲ್ಲಿನ ವಾಯು ಮಾಲಿನ್ಯ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ದೇಶದ ರಾಜಧಾನಿ ದೆಹಲಿ. ಸೊ ಇದು ಅಲ್ಲಿ ಅಷ್ಟು ಮಲಿನ ಆಗೋದಕ್ಕೆ ಕಾರಣ ಈ ಏನು ಕೃಷಿಯ ತ್ಯಾಜ್ಯಗಳಿದೆ, ಆ ಕೃಷಿಯ ತ್ಯಾಜ್ಯಗಳನ್ನು ಸುಡುವುದರಿಂದ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆಯಾಗಿ ಅಲ್ಲಿ ಮಲಿನತೆ ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ ಫೋರ್ತ್ ಒನ್ ಧೂಳು ಮತ್ತು ಹೊಗೆ. ಇಂಧನಗಳ ಉರಿಯುವಿಕೆಯು ಹೊಗೆಯನ್ನು ಉತ್ಪಾದಿಸುತ್ತದೆ. ಹೊಗೆಯಲ್ಲಿ ಕೆಲವು ಅನಿಲಗಳು ಹಾಗೂ ಅತಿ ಸಣ್ಣ ಧೂಳಿನ ಕಣಗಳು ಇರುತ್ತೆ ಮತ್ತು ಅವು ಅಪಾಯಕಾರಿಯೂ ಆಗಿರುತ್ತೆ. ಅದಕ್ಕೋಸ್ಕರನೇ ಕಾರ್ಖಾನೆಗಳಲ್ಲಿ ಉದ್ದನೆಯ ಚಿಮಣಿಗಳನ್ನು ನಾವು ನೋಡಬಹುದು. ಈ ಧೂಳುಗಳು ಗಾಳಿಯಲ್ಲಿ ಯಾವಾಗ್ಲೂ ಧೂಳಿನ ಕಣಗಳು ಇದ್ದೇ ಇರುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಈಗ ಒಂದು ಫುಲ್ ಲೈಟ್ ಆಫ್ ಆಗಿರೋ ಒಂದು ಕತ್ಲು ಕೋಣೆಯಲ್ಲಿ ಹೊರಗಡೆಯಿಂದ ಬೆಳಕು ಒಳಗಡೆ ಹೋಗೋಕೆ ಒಂದು ಸಣ್ಣ ಹೋಲ್ ಮಾಡಿದಾಗ ಆ ಕಿಂಡಿಯಿಂದ ಡೈರೆಕ್ಟ್ ಆಗಿ ಹೊರಗಡೆಯ ಬೆಳಕು ಒಳಗಡೆ ಬೀಳುತ್ತೆ. ಅದಷ್ಟೇ ಎಷ್ಟು ಹೋಲ್ ಇರುತ್ತೆ ಅಷ್ಟರಲ್ಲಿ. ಆ ಬೆಳಕು ಬೀಳೋ ಟೈಮ್ ಅಲ್ಲಿ ಧೂಳಿನ ಕಣಗಳು ಕಾಣಿಸ್ತಾ ಹೋಗುತ್ತೆ. ಇದರಿಂದ ನಾವೇನು ತಿಳಿಬಹುದು ಅಂದ್ರೆ, ಗಾಳಿಯಲ್ಲಿ ಧೂಳಿನ ಕಣಗಳು ಇದ್ದೇ ಇರತ್ತೆ ಅಂತ ನೋಡ್ಬಹುದು. ಅಷ್ಟೇ ಅಲ್ಲದೆ, ಈಗ ನಾವು ಬಾಯಿಯಿಂದ ಉಸಿರಾಡ್ತಾ ಇರ್ತೀವಿ, ಅದು ನೋಡಿ ನಮ್ಮ ಪೇರೆಂಟ್ಸ್ ನಮಗೆ ಬೈತಿರ್ತಾರೆ, ಬಾಯಲ್ಲಿ ಉಸಿರಾಡಬಾರ್ದು, ಹೊರಗಡೆ ಇರುವ ಧೂಳಿನ ಕಣಗಳು ನಮ್ಮ ದೇಹನ ಪ್ರವೇಶಿಸಬಾರದು ಅಂತ. ಅಷ್ಟೇ ಅಲ್ಲದೆ, ಗಾಳಿಯಲ್ಲಿನ ಘಟಕಗಳಲ್ಲಿ ಸ್ಥಳದಿಂದ ಸ್ಥಳಕ್ಕೆ ಕೆಲವು ಬದಲಾವಣೆಗಳು ಇದೆ. ಹಾಗೆ ಈ ಗಾಳಿಯು ಚಲಿಸುತ್ತೆ. ಇಷ್ಟು ಅನಿಲಗಳನ್ನ ನೋಡಿದ್ವಿ, ಇವುಗಳನ್ನು ಒಳಗೊಂಡ ಗಾಳಿಯು ಚಲಿಸುತ್ತೆ. ಅದೇ ಗೊತ್ತಾಗತ್ತೆ ಅಂದ್ರೆ, ಗಾಳಿಯ ಚಲನೆಯ ದಿಕ್ಕನ್ನು ತೋರಿಸುವಂತಹ ಒಂದು ಮಾಪನ, ಗಾಳಿ ಗತಿ ತೋರಿಸುವ ಯಂತ್ರ, ವೆದರ್ ಕಾಕ್ ಅಂತೀವಿ. ಅದರ ಮೂಲಕ ನಾವು ಗಾಳಿಯ ಚಲನೆಯ ದಿಕ್ಕನ್ನು ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡಬಹುದು, ವಸ್ತುಗಳು ಉರಿಯಲು ವಾಯು ಸಹಾಯ ಮಾಡುತ್ತದೆ. ಹಾಗೆ ವಾಯುವಿಗೆ ತೂಕವಿದೆ ಮತ್ತು ವಾಯು ಸ್ಥಳವನ್ನು ಆಕ್ರಮಿಸುತ್ತದೆ. ಈ ಸ್ಥಳವನ್ನು ಆಕ್ರಮಿಸುವ ಬಗ್ಗೆ ಚಟುವಟಿಕೆ ನೋಡಿದ್ವಿ. ಜೊತೆಗೆ ಒಂದು ಬಲೂನ್ ನಾವು ಓದ್ತೀವಲ್ಲ, ಅದ್ರ ಮೂಲಕನೂ ಇದು ನೋಡಬಹುದು. ಹಾಗೆ ವಾಯುವಿನ ಶಕ್ತಿಯ ಉಪಯೋಗಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿವರವನ್ನು ನಾವು ವಿಸ್ಮಯ ಶಕ್ತಿ ಅನ್ನೋ ಪಾಠದಲ್ಲಿ ನೋಡ್ತಾ ಹೋಗೋಣ. ನಿಮ್ಗೆ ಒಂದು ಡಿಫ್ರೆನ್ಸ್ ಗೊತ್ತಿರ್ಲಿ, ನಾವು ಏರ್ ಅಂತ ಏನ್ ಕರಿತೀವಿ ಅದು ವಾಯು, ವಿಂಡ್ ಅಂತ ಏನ್ ಕರಿತೀವಿ ಅದು ಗಾಳಿ. ಇಲ್ಲಿ ನೋಡಿ, ಮೂವಿಂಗ್ ಏರ್ ಈಸ್ ಕಾಲ್ಡ್ ವಿಂಡ್. ವಾಯು ಚಲಿಸಲು ಪ್ರಾರಂಭವಾದಾಗ ಅದನ್ನ ಏನಂತ ಕರಿತೀವಿ, ಗಾಳಿ ಅಥವಾ ವಿಂಡ್ ಅಂತ ಕರಿತೀವಿ. ಹಾಗೆ ಈ ಚಲಿಸುವ ಗಾಳಿಗೆ ಅಪಾರವಾದ ಶಕ್ತಿ ಇದೆ. ಇದ್ದಲ್ಲೇ ಇರೋ ಗಾಳಿಗಿಂತ ಅಥವಾ ವಾಯುಗಿಂತ ಚಲಿಸುವ ಗಾಳಿಗೆ ಶಕ್ತಿ ಜಾಸ್ತಿ ಇದೆ. ಹಾಗಿದ್ರೆ ಈ ಚಲಿಸುವ ಗಾಳಿಯಿಂದ ಏನೇನು ಆಗುತ್ತೆ, ನಾವ್ ಏನೇನು ನೋಡಬಹುದು ನಮ್ ಸುತ್ತಮುತ್ತಲದಲ್ಲಿ ಅಂದ್ರೆ, ಜೋರಾಗಿ ಬೀಸಿದ ಗಾಳಿಯಿಂದ ಏನಾಗುತ್ತೆ, ಮನೆಯ ಚಾವಣಿಗಳು ಹಾರಿ ಹೋಗ್ತವೆ. ರಸ್ತೆಯಲ್ಲಿ ನಾವು ನಡೆಯುವಾಗ ಗಾಳಿ ಜೋರಾಗಿ ಬೀಸಿದಾಗ ನಮ್ಗೆ ಹಿಂದಕ್ಕೆ ತಳ್ಳಿದಂತೆ ಅನುಭವ ಆಗುತ್ತೆ. ಹಾಗೆ ಒಣಗಲು ಹಾಕಿದ ಬಟ್ಟೆಗಳು ಅದೇನಾಗುತ್ತೆ, ಗಾಳಿ ಬೀಸಿದಾಗ ಹಿಂದಕ್ಕೆ ಮುಂದಕ್ಕೆ ಹಾರತ್ತೆ ಅಥವಾ ಹೊಯ್ದಾಡತ್ತೆ. ನೆಕ್ಸ್ಟ್ ಚಕ್ರದೊಳಗಿನ ಟ್ಯೂಬ್ ನಲ್ಲಿರುವ ಗಾಳಿ ಹೊರಗಡೆ ಹೋದ್ರೆ ವಾಹನ ಮುಂದಕ್ಕೆ ಚಲಿಸೋದಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲದೆ, ಗಾಳಿಯ ರಭಸಕ್ಕೆ ತೆಂಗಿನ ಮರಗಳು ತೂಗಾಡೋದನ್ನ ನಾವು ನೋಡಿದೀವಿ. ಅದ್ರಲ್ಲೂ ಮೇನ್ ಆಗಿ ಚಂಡಮಾರುತ ಟೈಮ್ ಅಲ್ಲಿ ಗಾಳಿಯು ಜೋರಾಗಿ ಬೀಸೋದ್ರಿಂದ ತೆಂಗಿನ ಮರಗಳು ಕೆಲವೊಂದು ಬಿದ್ದೇ ಹೋಗಿದಾವೆ. ಎಷ್ಟೋ ಮರಗಳು ಬಿದ್ದು ಮಳೆ ಟೈಮ್ ಅಲ್ಲಿ ಅನಾಹುತಗಳು ಜಾಸ್ತಿ ಆಗಿದೆ. ನೆಕ್ಸ್ಟ್ ಗಾಳಿಪಟ ಮೇಲಕ್ಕೆ ಹಾರುತ್ತದೆ. ಕೈಗಾರಿಕೆಗಳ ಹೊಗೆ, ವಾಹನಗಳ ಹೊಗೆ, ವಸ್ತುಗಳನ್ನು ಮತ್ತು ಪಟಾಕಿಗಳನ್ನು ಸುಡುವುದರಿಂದ ವಾಯುವು ಮಾಲಿನ್ಯ ಆಗುತ್ತೆ. ವಾಯು ಮಾಲಿನ್ಯ ಹೇಗಾಗುತ್ತೆ ಅಂದ್ರೆ ಈ ರೀಸನ್ ಗಳಿಂದ ಆಗುತ್ತೆ. ಹಾಗಿದ್ರೆ ವಾಯು ಮಾಲಿನ್ಯದ ಬಗ್ಗೆ ನೋಡೋದಾದ್ರೆ, ಮನುಷ್ಯರಿಗೆ ಅಥವಾ ಇತರ ಜೀವಿಗಳಿಗೆ ಹಾನಿ ಉಂಟು ಮಾಡುವ ರಾಸಾಯನಿಕಗಳು, ಧೂಳು, ಸೂಕ್ಷ್ಮ ಜೀವಿಗಳು
ವಾಯುವನ್ನು ಸೇರುವುದರಿಂದಲೇ ವಾಯು ಮಾಲಿನ್ಯ ಉಂಟಾಗುತ್ತೆ. ಯಾವ್ದಾದ್ರಿಂದ ಕಾರ್ಖಾನೆಗಳ ಹೊಗೆ, ವಾಹನಗಳ ಹೊಗೆ, ಹಾಗೆ ಇತರೆ ರಾಸಾಯನಿಕಗಳು ಮತ್ತು ಅತಿ ಸೂಕ್ಷ್ಮ ಕಣಗಳು ವಾಯುವನ್ನು ಸೇರುವುದರಿಂದ ವಾಯು ಮಾಲಿನ್ಯ ಆಗುತ್ತೆ. ಇದರಿಂದ ಏನಾಗುತ್ತೆ? ಹೃದ್ರೋಗ ಅಂದ್ರೆ ಹೃದಯ ಸಂಬಂಧಿ ರೋಗ ಉಂಟಾಗುತ್ತೆ, ಕ್ಯಾನ್ಸರ್, ಶ್ವಾಸಕೋಶ ಮತ್ತು ಉಸಿರಾಟದ ತೊಂದರೆಯಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ಸಸ್ಯಗಳ ಬೆಳವಣಿಗೆ ಮತ್ತು ಸಸ್ಯಗಳಿಂದ ದೊರೆಯುವ ಉತ್ಪನ್ನಗಳು ಅಂದ್ರೆ ಇಳುವರಿ ಮೇಲೆ ಕೆಟ್ಟ ಪರಿಣಾಮವನ್ನು ಸಹಿತ ಈ ವಾಯು ಮಾಲಿನ್ಯದಿಂದ ಆಗುತ್ತೆ. ಈ ವಾಯು ಮಾಲಿನ್ಯದಿಂದ ಕೆಲವು ಪ್ರಾಣಿಗಳ ಸಂತತಿ ಕಣ್ಮರೆಯಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ವಾಯು ಸಂಪನ್ಮೂಲವು ಎಲ್ಲಾ ಜೀವಿಗಳಿಗೆ ಬಹಳ ಅಗತ್ಯವಾಗಿದ್ದು ಇದು ಮಾಲಿನ್ಯವಾಗದಂತೆ ನೋಡಿಕೊಳ್ಳುವುದು ತುಂಬಾನೇ ಮುಖ್ಯ ಆಗಿದೆ. ಸೊ ಈ ವಾಯು ಮಾಲಿನ್ಯವನ್ನು ತಡೆಗಟ್ಟುವ ಕ್ರಮಗಳನ್ನು ನೋಡೋಕ್ಕೂ ಮೊದಲು ನೀರು ಮತ್ತು ಮಣ್ಣಿನಲ್ಲಿರುವ ಪ್ರಾಣಿಗಳು ಮತ್ತು ಸಸ್ಯಗಳಿಗೆ ಆಕ್ಸಿಜನ್ ಹೇಗೆ ಸಿಗುತ್ತದೆ ಅಂತ ಚಟುವಟಿಕೆ ಮೂಲಕ ನೋಡೋದಾದ್ರೆ, ಈಗ ನಾವು ಪಾತ್ರೆಯಲ್ಲಿ ನೀರು ಕಾಯಿಸ್ತಾ ಇರ್ತೀವಿ. ಸೊ ಆ ನೀರು ಕಾಯಕ್ಕೂ ಮೊದಲು ಬಿಸಿ ಆದಾಗ ಸಣ್ಣ ಗುಳ್ಳೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ ಸೂಚನೆ ಏನ್ ತೋರಿಸುತ್ತೆ ಅಂದ್ರೆ ಆ ನೀರಲ್ಲಿ ಗಾಳಿ ಇದೆ ಅಂತ ತೋರಿಸುತ್ತೆ. ಅದಾದ್ಮೇಲೆ ಜಾಸ್ತಿ ಬಿಸಿ ಆಗ್ಬಿಟ್ಟು ಅದು ಕುದಿಯೋಕೆ ಸ್ಟಾರ್ಟ್ ಆಗಿ ಆ ಹಬೆ ಮೂಲಕ ಏನಾಗುತ್ತೆ? ಗಾಳಿ ಹೋಗುತ್ತೆ. ಸೊ ಈ ರೀತಿಯಲ್ಲಿ ನೀರು ಆಕ್ಸಿಜನ್ ಪಡೆದಿರುತ್ತೆ ಅಂತ ನೋಡ್ಬೋದು. ಹಾಗೆ ಮಣ್ಣಿನಲ್ಲಿ ಹೇಗೆ ಆಕ್ಸಿಜನ್ ಇರುತ್ತೆ, ಇದು ಪ್ರಾಣಿ ಪಕ್ಷಿಗಳಿಗೆ ಹೇಗೆ ಸಿಗುತ್ತೆ ಅಂದ್ರೆ, ಒಂದು ಒಣ ಮಣ್ಣಿನ ಗಂಟನ್ನ ಅಥವಾ ಸ್ವಲ್ಪ ಒಣಗಿರೋ ಮಣ್ಣನ್ನ ನಾವು ತಗೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ನೀರ್ ಹಾಕಿದಾಗ ಮಣ್ಣಿನಿಂದ ಏನ್ ಬರುತ್ತೆ? ಗುಳ್ಳೆಗಳೇ ಬರುತ್ತೆ. ಆ ಗುಳ್ಳೆಗಳು ಏನ್ ತೋರಿಸುತ್ತೆ? ಮಣ್ಣಿನಲ್ಲಿ ಗಾಳಿ ಇರೋದನ್ನ ತೋರಿಸುತ್ತೆ. ಹೀಗೆ ಮಣ್ಣಿನೊಳಗೆ ಹಾಗೂ ಸಸ್ಯದ ಬೇರುಗಳಲ್ಲಿ ವಾಸಿಸುವ ಜೀವಿಗಳು ಈ ಗಾಳಿಯಿಂದ ಉಸಿರಾಟ ಮಾಡ್ತಾ ಇರುತ್ತೆ. ಮಣ್ಣಿನಲ್ಲಿ ವಾಸಿಸುವ ಜೀವಿಗಳು ಅಸಂಖ್ಯಾತ ಬಿಲಗಳನ್ನು ಹಾಗೂ ರಂಧ್ರಗಳನ್ನು ಆಳವಾದ ಮಣ್ಣಿನಲ್ಲಿ ಮಾಡಿರುತ್ತೆ. ಮಣ್ಣಿನಿಂದ ಗಾಳಿಯು ಒಳ ಹೋಗಿ ಹೊರಬರಲು ಈ ಬಿಲಗಳು ಅವಕಾಶನ ಮಾಡಿಕೊಡುತ್ತೆ. ಅಧಿಕ ಮಳೆಯಾದಾಗ ಮಣ್ಣಿನಲ್ಲಿ ಗಾಳಿಯು ಆಕ್ರಮಿಸಿಕೊಂಡಿದ್ದ ಜಾಗದಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತದೆ. ಇಂಥ ಸಂದರ್ಭಗಳಲ್ಲಿ ಅಂದ್ರೆ ಈ ನೀರು ಆ ಬಿಲಗಳಲ್ಲಿ ತುಂಬಿಕೊಂಡಾಗ ಅಲ್ಲಿ ವಾಸ ಮಾಡುವಂತ ಜೀವಿಗಳು ಉಸಿರಾಡ್ಬೇಕು, ಅವ್ರಿಗೆ ಗಾಳಿ ಬೇಕು ಅಂದಾಗ ಅವು ಹೊರಗಡೆ ಬರುತ್ತೆ. ಹಾಗೆ ಅಧಿಕ ಮಳೆಯಾದಾಗ ಎರೆಹುಳುಗಳು ಮಣ್ಣಿನಿಂದ ಹೊರಬರಲು ಅಥವಾ ನಾವು ಜೋರ ಮಳೆ ಬಂದಾಗ ಹೊರಗಡೆ ಎಲ್ಲ ಎರೆಹುಳುಗಳನ್ನ ನೋಡ್ತಾ ಇರ್ತೀವಿ. ಅದಕ್ಕೆ ಇದೇ ಮೇನ್ ರೀಸನ್. ಸೊ ಇಷ್ಟೊಂದು ಅಧಿಕ ಸಂಖ್ಯೆಯಲ್ಲಿ ಜೀವಿಗಳು ಅಥವಾ ಪ್ರತಿಯೊಬ್ರು ಈ ಆಕ್ಸಿಜನ್ ಅನ್ನ ಬಳಸ್ತಾ ಇದ್ರು ಸಹಿತ ಅದು ಖಾಲಿ ಆಗ್ತಾ ಇಲ್ಲ. ಇದು ಯಾಕೆ ಖಾಲಿ ಆಗ್ತಿಲ್ಲ ಅಂದ್ರೆ ಆಕ್ಸಿಜನ್ ಮರುಪೂರೈಕೆ ಆಗ್ತಾ ಇದೆ. ಹೇಗಾಗುತ್ತೆ ಅಂತ ನೋಡೋದಾದ್ರೆ, ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಾಗ ಅದರೊಂದಿಗೆ ಆಕ್ಸಿಜನ್ ಉತ್ಪತ್ತಿ ಮಾಡುತ್ತೆ. ಸಸ್ಯಗಳು ಸಹ ಉಸಿರಾಡಲು ಆಕ್ಸಿಜನ್ ಅನ್ನು ಬಳಸಿದರೂ ನಾವು ಬಳಸಿದಕ್ಕಿಂತ ಹೆಚ್ಚಿನದಾಗಿ ಅದು ಉತ್ಪಾದನೆ ಮಾಡುತ್ತೆ. ಅದರಿಂದ ಸಸ್ಯಗಳು ಆಕ್ಸಿಜನ್ ಅನ್ನು ತಯಾರಿಸುತ್ತವೆ. ಯಾಕಂದ್ರೆ ಸಸ್ಯಗಳು ತಮಗೆ ಬೇಕಾಗಿದ್ದಕ್ಕಿಂತ ಹೆಚ್ಚಿನದಾಗಿ ಉಪಯೋಗಿಸಿ ತಮಗೆ ಸ್ವಲ್ಪ ಉಪಯೋಗಕ್ಕೆ ತಗೊಂಡು ಉಳಿದಿರೋದೆಲ್ಲ ನಮಗೆ ಕೊಡ್ತಾ ಹೋಗ್ತಾ ಇದೆ. ಸಸ್ಯಗಳಿಲ್ಲದೆ ಪ್ರಾಣಿಗಳು ಬದುಕಲಾರವು ಎಂಬುದು ಇದರಿಂದ ತಿಳ್ಕೊಳ್ಬಹುದು. ಸಸ್ಯಗಳ ಹಾಗೂ ಪ್ರಾಣಿಗಳ ಉಸಿರಾಟದಿಂದ ಮತ್ತು ಸಸ್ಯಗಳಲ್ಲಿನ ದ್ಯುತಿ ಸಂಶ್ಲೇಷಣೆಯಿಂದ ವಾತಾವರಣದಲ್ಲಿನ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ನ ಸಮತೋಲನವು ನಿರ್ವಹಿಸಲ್ಪಡುತ್ತದೆ. ಇದು ಸಸ್ಯಗಳ ಮತ್ತು ಪ್ರಾಣಿಗಳ ಪರಸ್ಪರ ಅವಲಂಬನೆಯನ್ನ ತೋರಿಸುತ್ತದೆ. ಅಷ್ಟೇ ಅಲ್ಲದೆ ಇವಾಗ ನಾವೇನು ವಿಂಡ್ ಎನರ್ಜಿ ಅಂತ ನೋಡ್ತಾ ಇದೀವಿ, ಇದು ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಅಂದ್ರೆ ವಿಂಡ್ ಮಿಲ್ ಅಂದ್ರೆ ಪವನ ಯಂತ್ರದಿಂದ ಉಂಟಾಗುತ್ತೆ. ಈ ಪವನ ಯಂತ್ರ ಯಾವ್ದರಿಂದ ತಿರುಗುತ್ತೆ ಅಂದ್ರೆ ಗಾಳಿಯಿಂದ ತಿರುಗುತ್ತೆ. ಕೊಳವೆ ಬಾವಿಗಳಿಂದ ನೀರೆತ್ತಲು ಮತ್ತು ಹಿಟ್ಟಿನ ಗಿರಣಿಗಳನ್ನು ನಡೆಸಲು ಪವನ ಯಂತ್ರವನ್ನು ಬಳಸಲಾಗುತ್ತದೆ. ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿಯೂ ಪವನ ಯಂತ್ರಗಳನ್ನು ನಾವು ಬಳಸ್ತೀವಿ. ತೇಲು ನೌಕೆ, ಜಾರು ನೌಕೆ, ಪ್ಯಾರಾಚೂಟ್ಗಳು ಮತ್ತು ವಿಮಾನಗಳ ಚಲನೆಗೆ ಗಾಳಿಯು ಹೆಲ್ಪ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಹಾಗೆ ಗಾಳಿ ಇರುವುದರಿಂದಲೇ ಪಕ್ಷಿಗಳು, ಬಾವಲಿಗಳು ಮತ್ತು ಕೀಟಗಳು ಹಾರೋದಿಕ್ಕೆ ಸಹಾಯ ಆಗ್ತಾ ಇರೋದು. ಹಲವು ಸಸ್ಯಗಳ ಬೀಜ ಮತ್ತು ಪರಾಗದ ಪ್ರಸರಣಕ್ಕೂ ಗಾಳಿಯು ಸಹಕರಿಸುತ್ತದೆ ಮತ್ತು ಜಲಚಕ್ರದಲ್ಲಿ ಗಾಳಿಯು ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಇಷ್ಟು ಗಾಳಿಯ ಉಪಯೋಗಗಳನ್ನ ನಾವು ನೋಡಬಹುದು. ಇಷ್ಟೆಲ್ಲ ಉಪಯೋಗ ಆಗಿರುವಂತಹ ಗಾಳಿಗೆ ನಾವು ವಾಯು ಮಾಲಿನ್ಯ ಮಾಡ್ತಾ ಇದ್ದೀವಿ. ಸೊ ಈ ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಅನುಸರಿಸಬಹುದಾದ ಕೆಲವು ಕ್ರಮಗಳು: ಕೈಗಾರಿಕೆಗಳು ಹೊರಸೂಸುವ ರಾಸಾಯನಿಕ ಅನುಪಯುಕ್ತ ತ್ಯಾಜ್ಯಗಳು ವಾಯುವನ್ನು ಸೇರದಂತೆ ತಡೆಯುವುದು, ಹೊಗೆಯನ್ನು ವಾತಾವರಣದಿಂದ ಎತ್ತರಕ್ಕೆ ಕೊಂಡೊಯ್ದು ಬಿಡುಗಡೆ ಮಾಡುವಂತೆ ಎತ್ತರವಾದ ಹೊಗೆ ಕೊಳವೆಗಳನ್ನು ಕಟ್ಟುವುದು, ಕಲ್ಲಿದ್ದಲು, ಡೀಸೆಲ್, ಪೆಟ್ರೋಲ್ ಇಂಧನಕ್ಕೆ ಬದಲಾಗಿ ಅನಿಲ ಅಥವಾ ಗ್ಯಾಸ್ ಇಂಧನವನ್ನು ನಾವು ಬಳಸೋದು, ಹೊಗೆ ನಿಯಂತ್ರಣ ವ್ಯವಸ್ಥೆ ಇರುವಂತೆ ನಾವು ವಿನ್ಯಾಸಗೊಳಿಸುವುದು, ಸಾರ್ವಜನಿಕ ವಾಹನಗಳನ್ನು ಬಳಸುವುದು. ಅಷ್ಟೇ ಅಲ್ಲದೆ ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ, ಜಲ ವಿದ್ಯುತ್ ಶಕ್ತಿ ಮತ್ತು ಪವನ ಶಕ್ತಿಯನ್ನು ಉಪಯೋಗಿಸುವುದು ಮತ್ತು ಜನವಸತಿ ಪ್ರದೇಶಗಳಲ್ಲಿ ವಸ್ತುಗಳನ್ನು ಸುಡದಿರುವುದು. ಸೊ ಇಷ್ಟು ನಾವು ವಾಯು ಮಾಲಿನ್ಯ ತಡೆಗಟ್ಟೋದಕ್ಕೆ ತಗೊಳ್ಳಬಹುದಾದಂತಹ ಕ್ರಮಗಳು. ಈ ಚಾಪ್ಟರ್ ಅಲ್ಲಿ ನಾವು ಚಟುವಟಿಕೆಗಳನ್ನ ಜಾಸ್ತಿ ನೋಡ್ತೀವಿ.
ಇಷ್ಟೇ ಅಲ್ಲದೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ 7th 8th ಅಪ್ ಟು 10th ಆಗ್ಲಿ PUC ಆಗ್ಲಿ ಚಟುವಟಿಕೆಗಳನ್ನ ಜಾಸ್ತಿ ನೋಡ್ತಾ ಹೋಗ್ತೀವಿ. ಯಾಕೆ ಅಂದ್ರೆ ಈ ಸೈನ್ಸ್ ನಾವು ಅಪ್ಲೈಡ್ ಆಗಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ತಾ ಹೋಗ್ಬೇಕು. ಕ್ವಶನ್ ಸಹಿತ ಪ್ರಾಕ್ಟಿಕಲ್ ಆಗಿ ಕೇಳ್ತಾ ಹೋಗ್ತಾರೆ. ಅದು ಹೇಗ್ ಕೇಳ್ತಾರೆ ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನಾನು ಮಾತಾಡಿರುವಂತಹ ಯಾವುದೇ ಪಾಯಿಂಟ್ಸ್ಗಳು ಸಹಿತ ಅನ್ನೆಸೆಸರಿ ಇಲ್ಲ. ಪ್ರತಿಯೊಂದು ಉದಾಹರಣೆಯನ್ನು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಪ್ರತಿಯೊಂದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.